ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿ ಓಡ್ತಿದ್ದೀರಾ ಇಬ್ರು? ನಿಂತ್ಕೊಳ್ಳಿ. ನಾನು ಏನ್ ಅನ್ಕೊಂಡಿದ್ದೀರಾ? ಯಾಕ್ರಿ ಕರ್ಕೊಂಡ್ ಬಂದ್ರಿ ನಮ್ಮ ಅಕ್ಕನ? ನಿಮ್ ಹುಡುಗಿ ನೋಡಕ್ ಹೋಗಿದ್ರಿ ತಾನೆ? ನಮ್ಮ ಅಕ್ಕನ್ ಯಾಕ್ರಿ ಕರೆದ್ರಿ? ಇವಳಿಗೂ ಬುದ್ಧಿ ಇಲ್ಲ. ಅವಳು ಯಾವಳನ್ನ ನೋಡಕ್ ಹೋಗಿದ್ದಾಳೆ. ಲೇ ಸುಮಾ, ನೀನ್ ಮಾತಾಡ್ಬೇಡ, ಸುಮ್ನಿರು. ನನ್ ಮಾತ್ ಕೇಳೆ. ಮಾತಾಡ್ಬೇಡ ಅಂದೆ ತಾನೆ. ನಿಮ್ ಹುಡುಗಿ ನೋಡಿದ್ರ? ಅಲ್ಲ ಸುಮಾರ ನಿಮ್ಮ ಅಕ್ಕ. ನಾನ್ ಕೇಳೋದಕ್ಕೆ ಉತ್ತರ ಅಷ್ಟೇ. ನಮ್ಮ ಅಕ್ಕನೂ ನೋಡಿದ್ಲಾ? ಸುಮಾ, ನಮ್ಮ ಅಕ್ಕಂಗೆ ನಿಮ್ ಹುಡುಗಿ ಇಷ್ಟ ಆದ್ಲಾ? ಓ ಫುಲ್ ಖುಷಿ ಆಗ್ಬಿಟ್ರು. ಓ ಹೌದಾ? ಎಂತ ದಡ್ಡಿ ಅಕ್ಕ ನೀನು. ಏನ್ ತ್ಯಾಗ ಮಾಡಕ್ ಹೊರಟಿದ್ಯಾ? ದಡ್ಡಿ ನಾನಲ್ಲ. ಹೌದೌದು, ನೀನಲ್ಲ, ಇವ್ರೆ. ನಾನ? ಹ್ಞೂ, ದಡ್ಡ ಮಾತ್ರ ಅಲ್ಲ, ನಿಮ್ಮಷ್ಟು ದುರದೃಷ್ಟವಂತ ಇನ್ಯಾರೂ ಇಲ್ಲ. ಇಂಥವಳನ್ನ ಬಿಟ್ಟು ಅವಳು ಯಾವಳನ್ನ ಹುಡ್ಕೊಂಡಿದ್ದೀರಲ್ಲ. ಸುಮಾರ ಇದೇನು ಹಿಂಗಂತ ಇದ್ದೀರಾ? ನಮ್ಮ ಹುಡುಗಿ ಸೂಪರ್ ಗೊತ್ತಾ? ನನಗಿಂತ ಅದೃಷ್ಟವಂತ ಇನ್ನೊಬ್ಬ ಇಲ್ಲ. ನಿಮ್ ತಲೆ. ನಮ್ಮ ಅಕ್ಕನಿಗಿಂತ ನಿಮ್ ಹುಡುಗಿ ಹೆಚ್ಚಾ? ನಿಮ್ಮ ಅಕ್ಕನ? ಹ್ಞೂ, ಇವಳಿಗೆ ನೀವಂದ್ರೆ ಇಷ್ಟ. ಅದನ್ನ ಬಾಯ್ ಬಿಟ್ಟು ಹೇಳಕ್ಕಾಗ್ದೆ ಸುಮ್ಮನೆ ಇದ್ದಾಳೆ. ನಂಗೆ ಸುಮ್ಮನಿರಕ್ ಆಗಲ್ಲ, ಅದಕ್ಕೆ ನಿಜ ಹೇಳ್ಬಿಟ್ಟೆ. ಏನಿಬ್ರು ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಮಿಸ್ಸೋ, ದಿಟ್ಟವಾಗ್ಲೂ ನಿಮ್ಗೆ ನಾನಂದ್ರೆ ಇಷ್ಟನಾ? ಬಿಡಿ ಶ್ರೀ, ಅದ್ರ ಬಗ್ಗೆ ಯಾಕೆ ಹೇಳ್ತೀರಾ? ನಂಗೆ ಬೇಜಾರಾಗತ್ತೆ. ಏನ್ ಬೇಜಾರು? ಶ್ರೀ, ನಾನು ಹೇಳ್ತಿಲ್ವಾ ನಮ್ಮ ಅಕ್ಕನ್ಗೆ ನೀವಂದ್ರೆ ಇಷ್ಟ? ನನ್ನ ಹತ್ರನೇ ಹೇಳ್ಕೊಂಡಿದ್ದಾಳೆ. ಹೌದಾ? ಹಂಗಾದ್ರೆ ಮಿಸ್ಸೋ, ನಾನು ನಿಮ್ಮ ಪಿರುದಿನ ಒಪ್ಕೋತೀನಿ. ಹಾ? ಎಂತವ್ರಿ ನೀವು? ಹಾಗಾದ್ರೆ ನಿಮ್ ಹುಡುಗಿ? ಅವಳು ಹೋಗ್ಲಿ ಬಿಡಿ, ನಾನು ಸ್ನೇಹವ್ರನ್ನ ಇಷ್ಟಪಡ್ತೀನಿ. ಇದೇನಕ್ಕ ಇವರು ಹೀಗೆ ಹೇಳ್ತಿದ್ದಾರೆ? ಯಾಕಿಬ್ರು ಹೀಗೆ ನಗ್ತಿದ್ದೀರಾ? ಏನಾಯ್ತು? ಲೇ ದಡ್ಡಿ, ಒಳಗ್ ನಡಿ, ಹೇಳ್ತೀನಿ. ಏನಾಗ್ತಿದೆ ಅಂತ ಹೇಳು. ಸುಮಾರ ನಾನು ಇಷ್ಟಪಟ್ಟಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕನೆಯ. ನಿಜವಾಗ್ಲೂನಾ? ಅಯ್ಯೋ ಅಕ್ಕ, ನಿಜವಾಗ್ಲೂನಾ? ನಾನು ಆಗ್ಲಿಂದ ಅದನ್ನೇ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ. ನೀನು ನೋಡಿದ್ರೆ ಬಿಡ್ತಾನೇ ಇಲ್ಲ. ಬಾ ಒಳಗೆ ನಡಿ, ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸುಮಾರ ಈಗ ಒಪ್ಕೋತೀರಾ ನಾನೇ ಅದೃಷ್ಟವಂತ ಅಂತ? ಭಾವ, ನೀವು ಸೂಪರು. ಕೈ ಕೊಡಿ. ಏನೇ ಭಾವ ಅಂತಿದ್ಯಾ? ಹ್ಞೂ, ಇನ್ಮೇಲಿಂದ ಇವ್ರು ನಂಗೆ ಭಾವನೆ. ಹೇಗೋ ಎರಡನೇ ಜೋಡಿ ಸೇರಿಸಿದ ಪುಣ್ಯನೂ ನಂಗೆ ಬಂತು. ಸೂಪರ್. ಶ್ರೀ, ನೀವು ಹೊರಡಿ, ನೀನು ನಡಿ. ಸರಿ ಭಾವ, ನಾಳೆ ಸಿಗೋಣ. ಬಾಯ್. ಬಾಯ್ ಶ್ರೀ. ಅಕ್ಕ, ಏನ್ ನಡೀತು ಅಂತ ಹೇಳು ಬಾ. ಇದೇನ್ ಪುಟ್ಟಕ್ಕ, ನನ್ ಗಂಡನ ಮೇಲೆ ಈ ತರ ಅಪವಾದ ಹೊರಿಸ್ತಾ ಇದ್ದೀರಾ? ಅವರು
ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ಏನು ಚಿಂತೆ ಇಲ್ಲದೆ ಮನಸ್ಸನ್ನ ಆರಾಮಾಗಿಟ್ಕೊಂಡ್ರೆ ಸಾಕು, ಯಾವ ತೊಂದರೆನೂ ಬರಲ್ಲ. ಈಗಲೂ ನನಗೆ ಏನು ತೊಂದರೆ ಇಲ್ಲ. ವಯಸ್ಸಾದ್ಮೇಲೆ ಒಂದೆರಡು ಕಾಯಿಲೆಗಳು ಬರ್ತವೆ, ಸಹಜ ಅದು. ಅದನ್ನೂ ಬರಬೇಡ ಅಂದರೆ ಹೆಂಗವ್ವ? ಅದು ಬೇರೆಯವ್ರಿಗೆ, ನಮ್ಮ ಅವ್ವಂಗಲ್ಲ. ನಿಮ್ಮವ್ವ ಏನು ಮ್ಯಾಗಿಂದ ಇಳ್ದವಳಿ? ಹಾಂ, ಇಲ್ಲ, ಮಣ್ಣಿಂದ ಬಂದವಳು. ಗಟ್ಟಿತನ ಅನ್ನೋದು ನಿನ್ನ ರಕ್ತದಲ್ಲೇ ಇದೆ. ನಿನ್ನ ತಾಕತ್ ಬಗ್ಗೆ ನಿಂಗೇನು ಗೊತ್ತು? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜೀವನನೇ ಹಾಳಾಯ್ತು ಅಂತ ಕೊರಗೋರ್ ಮಧ್ಯೆ ಪ್ರತಿದಿನ ಹೋರಾಡಿ ಗೆದ್ದಿದ್ಯಾವ ನೀನು. ನಿನ್ನ ಹೀಗೆಲ್ಲ ನೋಡಕ್ ನನ್ನ ಕೈಲಾಗಲ್ಲ. ತಲೆ ಸುದ್ ಬೀಳೋದಾ? ಛೆ 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 ಛೆ. ಹಬ್ಬ ಅಂತೂ ನಮ್ಮ ಅವ್ವನ ಮುಖದಲ್ಲಿ ನಗು. ಎಲ್ಲಿ ಕಾಲ್ ಚಾಚು. ಯಾಕೆ ಮಗನೇ? ಎಷ್ಟು ದಿನ ಆಯ್ತು, ನೀನ್ ಕಾಲ್ ಚಾಚು. ಬ್ಯಾಡ ಬಿಡ ಮಗನೇ, ಅವ್ವ ಬಿಡೆ ಬ್ಯಾಡ. ನೀನ್ ಸುಮ್ಮನಿರವ. ಯೋನು ಕಾಲು ಓದಕ್ಕೆ ಶುರು ಮಾಡಿದೆ, ಯಾವತ್ತಿಲ್ಲದ್ದು ಇದ್ದಕ್ಕಿದ್ದಂಗೆ ನಿಮ್ಮ ಅವ್ವನ ಮ್ಯಾಗ ಯೂಟೊಂಥರ ಪಿರುತಿ ಬಂದಿದೆ. ನನ್ನಿಂದ ಏನಾರ ಕೆಲಸ ಆಗಂಗಿದ್ರಲ್ವಿ ನೀನು ಹಿಂಗೆಲ್ಲ ಮಾಡೋದು? ಅವ್ವ, ನಾನೇ ನಿನ್ 3ನೇ ಮಗಳು ಅನ್ಕೊಂಡಿದ್ಯಾ? ಓಲಿ ಬಿಡ, ಮನ್ಸಿಗೆ ಬೇಡ. ಓ ಮಲ್ಕ. ಅವ್ವ, ಏನಾಯ್ತು? ನಿನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ನಿನ್ ಮನ್ಸಲ್ಲಿ ಏನೋ ಕೊರೀತಿದೆ ಅಂತ. ಆದ್ರೆ ನೀನ್ ಅದನ್ನ ಹೇಳ್ತಿಲ್ಲ. ನಂಗೆ ಗೊತ್ತಾಯ್ತು ಬಿಡವ. ಅಕ್ಕನ ಬಿಟ್ಟಿರೋದು ಕಷ್ಟ ಆಗ್ತಿದೆ ಅಲ್ವಾ ನಿಂಗೆ? ಒಂಬತ್ತು ತಿಂಗಳು ಹೊಟ್ಟೆಲಿದ್ದಿದ್ದು ಮಾತ್ರ ಅಲ್ಲ, ಮದುವೆ ಆಗೋವರೆಗೂ ನಿನ್ ಪಕ್ಕದಲ್ಲಿದ್ದಿದ್ದು ಅಕ್ಕನೇ. ಈಗ ದಿಢೀರಂತ ಅವಳು ಆ ಮನೆಗೆ ಹೋಗಿದ್ದಾಳೆ. ಅದಕ್ಕೆ ನಿಂಗೆ ಬೇಸರ ಆಗ್ತಿದೆ. ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ಅಕ್ಕ ಅಲ್ಲಿ ಹೇಗಿರ್ತಾಳೋ ಏನೋ ಅನ್ನೋ ಸಂಕಟನೇ ಹೆಚ್ಚು ನಿಂಗೆ. ಅದಕ್ಕೆ ಹೀಗೆಲ್ಲ BP ಏರ್ಪೇರಾಗಿ ತಲೆ ಸುತ್ತ ಬಂದಿದೆ. ನಂಗೆ ಏನಾದರೂ ಪರವಾಗಿಲ್ಲ, ಅಂದರೆ ಅವಳು ಸುಖ ಹಾಕಿ ಚಂದಾಕಿರ್ಬೇಕು. ಯಾಕೆ ಹಾಗೆ ಹೇಳ್ತೀಯ? ಅಕ್ಕ ಖುಷಿಯಾಗಿ ಇರ್ತಾಳೆ, ನಿನಗೂ ಏನೂ ಆಗಲ್ಲ, ಆಗ್ಬಾರ್ದು ಕೂಡ. ಹೌದು, ನೀನು ಊಟ ಮಾಡ್ದ್ಯಾವ? ಸುಳ್ಳು, ನೀನ್ ಮಾಡಿಲ್ಲ. ನಿನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಬರೀ ಹೋಟೆಲ್ ಮಲಗಬಾರ್ದು ಅಂತ ನಮಗ್ ಉಪದೇಶ ಕೊಡೋ ತಾಯಿ ಉಪವಾಸ ಮಲಗ್ತಿದ್ದಾಳೆ. ತಡಿ ಬಂದೆ. ಬೇಡವ್ವ, ನಂಗೆ ಹಸಿವಿಲ್ಲ. ಅವ್ವ, ಇದ್ರಲ್ಲಿ ಏನ್ ಜಾಸ್ತಿ ಇದೆ? 4 ತುತ್ತಷ್ಟೆ. ಇಲ್ಲಿ ನೋಡು, ಇದು ನಿಂದು, ಇದು ನಂದು, ಇದು ಸುಮಂದು, ಇದು ಸಹನ ಅಕ್ಕಂದು. ಮೊದಲು ನಂದು.
ಅವ್ವ ನಿಂಗೆ ನನ್ನ ಮದುವೆ ಬಗ್ಗೆ ಏನಾದರೂ ಕನ್ಸುಗಳಿದ್ಯಾ? ಅವ ನೀರು ಕುಡಿ. ಯಪ್ಪ ಏನಾಯ್ತವ? ಇದೇನವ ಇದ್ದಕ್ಕಿದ್ದಂಗೆ ಮದುವೆ ವಿಷಯ ಮಾತಾಡ್ತಿದ್ಯಾ? ಏನಿಲ್ಲವ, ಸುಮ್ಮನೆ ಕೇಳ್ದೆ ಅಷ್ಟೆ. ಎಲ್ಲಿ ಆ ಮಾಡು. ನಿಂಗೂ ಒಳ್ಳೆ ಮನೆತನಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ. ಹುಡುಗ ಒಳ್ಳೆಯವನಾಗಿರ್ಬೇಕು ಅಲ್ವೇನವ? ಮತ್ತೆ ಹುಡುಗ ಒಳ್ಳೆಯವನಾಗಿದ್ದು ಅವನಿಗೆ ಮನೆತನ ಇಲ್ಲ ಅಂದರೆ ಪರವಾಗಿಲ್ಲ ಅಲ್ವಾ ಅವ? ಹಂಗೆ ಯಾರನ್ನ ಹುಡ್ಕಕ್ಕಿಲ್ಲ ಕಣ ಮಗ. ಒಳ್ಳೆ ಸಂಬಂಧನೇ ಹುಡುಕ್ತೀನಿ. ಕಲೆಕ್ಟ್ರ್ ಆಗೋ ಹುಡುಗಿಗೆ ಅದು ತಕ್ಕನಾಗಿರೋ ಹುಡುಗ ಆಗಬಾರ್ದೆ. ಹಾಂ ನಂಗೆ ಸಾಕವ. ಕೊನೆ ತುತ್ತು. ಸರಿ ಅಮ್ಮ. ಅವ್ವ ನೀನ್ ಮಲ್ಕೋ ಆಯ್ತಾ? ಅವ್ವನ ಹತ್ರ ಈಗಲೇ ಏನೋ ಹೇಳೋದು ಬೇಡ. ಎಕ್ಸಾಮ್ಸ್ ಎಲ್ಲ ಆಗಲಿ, ಆಮೇಲೆ ಮಾತಾಡ್ತೀನಿ. ನನ್ಗೆ ಲವ್ ಆಗಿದೆ, ನನ್ಗೆ ಲವ್ ಆಗಿದೆ, ಅವ್ವ ಇಲ್ಲ ಅಂತ ಈ ಲೆವೆಲ್ಗೆ ಆಗ್ಬೇಡ್ರು, ಸ್ವಲ್ಪ ನಿಧಾನ. ಇವತ್ತು ಫುಲ್ಲು ಖುಷಿಯಾಗಿದ್ದೀವಿ, ತಡಿಬೇಡ ತಂಗ್ಯವ್ವ. ತಂಗ್ಯವ್ವ ಎಲ್ರಿಗೂ ಜ್ಯೂಸ್ ತರ್ಲಿಕ್ಕೆ ಹೇಳಿದ್ದೆ, ಎಲ್ಲಿಂಟು? ಕುಮಾರಿ ತರ್ತಿದ್ದಾಳೆ. ಬರೀ ಜ್ಯೂಸ್ ಅಷ್ಟೇ ತಾನೆ, ಬೇರೇನಿಲ್ವಲ್ಲ? ಇಲ್ಲಪ್ಪ, ಬೇರೆ ಕುಡಿಯಕ್ ನಾವೇನು ಮುಂಚಿನ. ಅದ್ ಸರಿ, ನೀವೆಲ್ಲ ವಾಪಸ್ ಬಂದ್ರಿ, ಅಣ್ಣಯ್ಯ ಎಲ್ಲಿ? ಅಲ್ಲಿ ಬರೋದು ಅಣ್ಣನಿಗೆ ಅಣ್ಣ ತಕೋಣ, ಕೇಕ್ ಕತ್ತರಿಸು. ಕತ್ತರಿಸು ಸಾಹೇಬ್ರೆ, ಇವತ್ ನೀವ್ ಮುಟ್ಟದ ಹಬ್ಬನಾ? ಒಂದ್ ರೀತಿ ಹಾಗೇನೆ, ಆದ್ರೆ ಅವಂಗ್ ಮಾತ್ರ ಹೇಳ್ಬೇಡ. ಇರು, ಕೇಕ್ ತಿನ್ಕೊಂಡು ಹೋಗು. ಓಕೆ ಓಕೆ ಆಯ್ತಾ, ಎಲ್ರು ಖುಷಿ ಪಟ್ಟಿದ್ದಾಯ್ತಾ? ಅಣ್ಣಯ್ಯ,
ನೀನು ಸ್ನೇಹ. ಕುಮಾರಿ, ನೀನು ಕೇಕ್ ತಿಂದಿಲ್ಲ ಅಲ್ಲ? ಅಣ್ಣಯ್ಯ, ನೀನು ಸ್ನೇಹ ಹತ್ರ ನಿನ್ನ ಪ್ರೀತಿ ವಿಷಯ ಹೇಳಿದ್ದು ನನಗೂ ಖುಷಿನೇ. ಆದರೆ ಇಷ್ಟಕ್ಕೆ ಸಂಭ್ರಮ ಪಡೋದಲ್ಲ. ಅಸಲಿ ಜವಾಬ್ದಾರಿ ಈಗ ಶುರುವಾಗಿದೆ ನಿಮಗೆ. ನಂಗೆ ಗೊತ್ತು ತಂಗ್ಯವ, ನೀನೇನು ಹೇಳ್ತೀಯ ಅಂತ ನಂಗೆ ಗೊತ್ತು. ನೀನು ಬಂದಿದ ತಕ್ಷಣವೇ ಪ್ರಶ್ನೆ ಕೇಳಬಾರ್ದು ಅಂತ ಸುಮ್ಮನಿದ್ದೆ. ಈಗ ಹೇಳು, ಸ್ನೇಹಂಗೆ ಎಲ್ಲ ನಿಜನೂ ಹೇಳಿಬಿಟ್ಯಾ? ಯಾಕೆ? ನಾನು ಹೇಳಿ ಕಳಿಸಿದ್ದೆ ತಾನೇ. ಅದು 7 ಮಂತನೇ ಇದ್ದು ತಂಗ್ಯವ. ಆದರೆ ಅಷ್ಟ್ರಾಗೆ ಸ್ನೇಹಂಗೆ ಫೋನ್ ಬಂತು, ಪುಟ್ಟಕ್ಕ ಮನೆಯಲ್ಲಿ ತಲೆ ಸುತ್ತ ಬಿದ್ದೋಗೋರೆ ಅಂತ. ನಾನು ಹೆಂಗೆ ಹೇಳು? ಇದನ್ನೇ ನೆಪವಾಗಿ ಇಟ್ಕೊಂಡು ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಂದೂಡ್ತೀಯಾ? ಈಗ ತಾನೇ ಪಿರುತಿ ಹೇಳಿವ್ನಿ. ಸ್ನೇಹನ ಮನ್ಸು ಅರ್ಥ ಮಾಡಿಕೊಂಡು ಸಮಯ ನೋಡಿ ಅದನ್ನು ಹೇಳ್ಬಿಡ್ತೀನಿ. ಇಷ್ಟು ದಿನ ನಾನು ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡಿದ್ದು ನೀನು ನಿನ್ನ ಪ್ರೀತಿನ ಸ್ನೇಹಂಗೆ ಹೇಳ್ಕೊಳ್ಳಿ ಅಂತ. ಈಗ ಹೇಳಾಯ್ತು. ಈಗ ನಿನಗಿರೋ ಚಾಲೆಂಜ್ ಅಂದರೆ ಸ್ನೇಹ ಮತ್ತು ಅವ್ವ ಒಬ್ರನ್ನೊಬ್ರು ಇಷ್ಟಪಡಬೇಕು. ನಿಮ್ಮಿಬ್ಬರ ಮಧ್ಯೆ ಏನೋ ಲವ್ ಆಗೋಯ್ತು. ಆದರೆ ಈಗ ಲವ್ ಆಗಬೇಕಾಗಿರೋದು ಅತ್ತೆ ಸೊಸೆ ಮಧ್ಯೆ. ಅದನ್ನು ಮೀರಿ ನೀನೇ ಬಂಗಾರಮ್ಮನ ಮಗ ಅನ್ನೋದು ಸ್ನೇಹಂಗೆ ಗೊತ್ತಾಗಬೇಕು. ತಂಗ್ಯವ, ಅಣ್ಣ ಪಿರುತಿನೇ 7 ಆಯ್ತಂತೆ. ಇದೇನು ದೊಡ್ಡ ಇಸಿ ಅಲ್ಲ. ಹೌದಾ? ಆ ಮಾತನ್ನ ನಿಮ್ಮ ಅಣ್ಣಯ್ಯನೇ ಹೇಳಿ. ಏನಣ್ಣಯ್ಯ, ಇದು ದೊಡ್ಡ ವಿಷಯ ಅಲ್ವಾ? ಸಾನೇ ದೊಡ್ಡ ವಿಷಯನೇಯ. ಹೊಸಿ ಸಮಯ ತಗೊಂತ ಇದ್ದಂಗೆವ, ದಡರ್ ಅಂತ ಹೆಂಗೆ ಬಿಡೋಕ್ಕಾಯ್ತದೆ? ಅಣ್ಣಯ್ಯ, ನನ್ನ ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ ಕೇಳು. ನಾನು ಪ್ರೀತಿ ಮಾಡಿನೇ ಮದುವೆ ಆಗಿದ್ದು. ಆದರೆ ಪ್ರೀತಿನೇ ಬೇರೆ, ವಾಸ್ತವನೇ ಬೇರೆ. ಪ್ರೀತಿಲಿ ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಬರೀ ಪ್ರೀತಿಸಿದವ್ರನ್ನ ಅರ್ಥ ಮಾಡ್ಕೊಂಡ್ರೆ ಸಾಲಲ್ಲ. ಅವ್ರ ಮನೆಯವರು, ಅವ್ರ ನಡವಳಿಕೆ ಎಲ್ಲನೂ ಗೊತ್ತಿರಬೇಕು. ಇಲ್ಲಾಂದರೆ ಮುಂದೆ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹೇಳೋದು ಹೇಳಿದ್ದೀನಿ, ಮುಂದಿನ ನಿನ್ನಿಷ್ಟ. ಎಲ್ಲಿ ಅಕ್ಕ? ಆ ಮಾಡು. ಅಕ್ಕ, ಇನ್ನೊಂದು ಸ್ವಲ್ಪ. ಅವ್ವನ ಪರವಾಗ್ಲೂ ನಾನೇ ತಿನ್ನಿಸ್ತೀನಿ, ತಗೋ. ಸಾಕು ಸಾಕು ಸುಮ. ಆ ಮಾಡು, ಆ ಮಾಡಕ್ಕ. ಅವ್ವ ಮಲಗಿದ್ದಾಳೆ. ನೀನು ಹೊರಡೋವಾಗ ನಿನ್ಕಿಂತ ಜಾಸ್ತಿ ಟೆನ್ಷನಲ್ಲಿ ನಾನಿದ್ದೆ, ಎಲ್ಲಿ ಬರ್ತಾ ಗಡ್ಡ ಬೆಳೆಸ್ಕೊಂಬಂದ್ಬಿಡ್ತೀಯೋ ಅಂತ. ಆದರೆ ಕೊನೆಯಲ್ಲಿ ಶುಭಂ. ನಾನು ಟೆನ್ಷನಲ್ಲೇ ಹೋದೆ ಕಣೆ. ಅಲ್ಲಿ ಹೋದ್ಮೇಲಂತೂ ಶ್ರೀ ಸಖತ್ತಾಗಿ ಆಟಾಡಿಸ್ಬಿಟ್ರು. ಅದೇ ಅದನ್ನ ಕೇಳಕ್ಕೆ ನಾನು ಇಷ್ಟೊತ್ತವರೆಗೂ ಎದ್ದಿರೋದು. ಹೇಳಕ್ಕ. ನನ್ನ ಕನ್ನಡದ ಹುಡುಗಿಗೆ ಸ್ವಾಗತ. ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿಗೆ ಸೀರೆ, ಬಳೆ, ಅರ್ಶಿನ, ಕುಂಕುಮ ಕೊಟ್ಟು ಹೂವು ಮುಡಿಸಿ ಜೀವನ ಪೂರ್ತಿ ಸಂದಾಗಿ ನೋಡ್ಕೊತೀನಿ ಅಂತ ಹೇಳೋದು ನಮ್ಮ ಕಡೆ ವಾಡಿಕೆ. ಮಂಡ್ಯದ ಗಂಡ ಇದ್ದ ಮಂಡಿ ಊರು ಕುಂತೀವಿ. ಇಲ್ಲಿ ತನಕ ಯಾರ ಮುಂದೆನೋ ಮಂಡಿ ಊರು ಕುಂತವನೇ ಅಲ್ಲ, ಇನ್ಮ್ಯಾಗ ಕೂರೋದು ಇಲ್ಲ. ಇರುತ್ತೆ ಅಂತ ಆಗಿರೋದೆ ನಿಮ್ಮ ಮಿಸ್ಸು. ವಾವ್, ನಿಜವಾಗ್ಲೂನಾ? ಕಟೌಟ್ ನಿಲ್ಸಿದ್ರಾ? ಹ್ಞೂ. ಛೇ, ನಾನು ಬರಬೇಕಿತ್ತು. ಅಯ್ಯೋ ಇಲ್ಲ ಇಲ್ಲ, ಆಮೇಲೆ ಅವ್ವಂಗೆ ತಲೆ ಸುತ್ತ ಬಂದಾಗ ಯಾರೂ ಇರ್ತಿರ್ಲಿಲ್ಲ. ಹ್ಞೂ, ಮತ್ತೆ ಅವ್ವಂಗೆ ಯಾವಾಗ ಹೇಳ್ತೀಯ ಅಕ್ಕ? ಈಗಲಂತೂ ಅಲ್ಲ, ನನ್ನ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಹೇಳೋಣ ಅಂದ್ಕೊಂಡಿದ್ದೀನಿ. ಸರಿ ಅಕ್ಕ. ಹೇಗೋ ನನ್ನ ಅಡ್ವೈಸಿಂದ ಇಬ್ಬರ
ಇನ್ಯಾಕೆ ನನ್ನ ಫೋಟೋ ತಕ್ಕ ನಿಂದು ಮಾತಾಡಬೇಕು? ಸೀದಾ ನಮ್ಮ ಹುಡುಗಿ ತಗ ಫೋನ್ ಮಾಡೇ ಮಾತಾಡ್ಬೋದಲ್ವೇ? ಏನೋ ಇವತ್ತು ಯಾವತ್ತೂ ಅನುಭವಿಸ್ದಿರೋ ಅಂಥ ಖುಷಿ. ಒಂದೇ ರಾತ್ರಿಲಿ ಎಷ್ಟೆಲ್ಲ ನಡೆದೋಯ್ತು. ಸಿಕ್ಕಾಪಟ್ಟೆ ನೆನಪಾಗ್ತಿದ್ದೀರ ಶ್ರೀ. ನನಗನ್ಸ್ತಿರೋ ಹಾಗೆ ನಿಮಗೂ ಅನಿಸ್ತಿದ್ಯಾ? ಅಥವಾ ಆರಾಮಾಗಿ ನಿದ್ದೆ ಮಾಡಿಬಿಟ್ರಾ? ಹೇ, ಬೇಸ್ ಆನ್ಲೈನಾಗ ಅವಳೆ